ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಈಗಾಗಲೇ ತೀರ್ಪು ಕೊಟ್ಟಿದೆ. ನಮಗೆ ನ್ಯಾಯಾಂಗದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ನಮ್ಮ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ನಮ್ಮ ನಾಯಕರು ಚರ್ಚೆ ಮಾಡ್ತಾರೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ಜನರಿಗೆ ನಮ್ಮ ಬಗ್ಗೆ ವಿಶ್ವಾಸವಿದೆ. ನಮ್ಮ ನಾಯಕರದ್ದು ತಪ್ಪಿಲ್ಲ. ಪ್ರಧಾನಿಯವರು ಮೋದಿ ಆದ ಮೇಲೆ ದೇಶದಲ್ಲಿ ದ್ವೇಷದ ರಾಜಕಾರಣ ಪ್ರಾರಂಭ ಆಗಿದೆ. ಎಲ್ಲವೂ ಅವರ ಕಪಿಮುಷ್ಟಿಯಲ್ಲಿ ಇರಬೇಕು ಅನ್ನೋದು ಅವರ ಇಚ್ಛೆ. ಇನ್ನು ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ಕೆಟ್ಟ ಪರಿಸ್ಥಿತಿಗೆ ತುತ್ತಾಗಬಾರದು ಅಂತ ವಿಜಯಾನಂದ ಕಾಶಪ್ಪನವರು ಮಾತನಾಡಿದ್ದಾರೆ. ನ್ಯಾಯಾಂಗದ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಟಿವಿ ನಾವು. ಯಾಕಂದ್ರೆ ನ್ಯಾಯಾಂಗ ಆದ ಮೇಲೆ ಬಹಳ ಉನ್ನತ ಸ್ಥಾನಕ್ಕೆ ನಾವು ಅದ್ರ ಮೇಲೆ ಅಪಾರವಾದ ನಂಬಿಕೆ, ಗೌರವ, ಶ್ರದ್ಧೆ ನಮ್ಮಲ್ಲಿ ಇದೆ. ಆ ನಿಟ್ಟಿನಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಮುಂದುವರೆದು ಡಬಲ್ ಬೆಂಚ್ ಇರ್ತೈತಿ. ಇನ್ನೂ ಸರ್ವೋಚ್ಚ ನ್ಯಾಯಾಲಯ ಇದೆ. ನೋಡೋಣ, ಅದಕ್ಕೆ ನ್ಯಾಯವನ್ನು ಕೇಳೋದಕ್ಕೆ ನಾವು ಮುಂದೆ ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಸುಳ್ಳು ಆರೋಪ ನಮಗೆ ಗೊತ್ತಿರೋ ಹಾಗೆ ನಮ್ಮ ಅನಿಸಿಕೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮಗೆ ಭಾವನೆ. ಆ ಕಾರಣಕ್ಕೆ ಇವತ್ತು ನ್ಯಾಯವನ್ನು ಕೇಳ್ಕೊಂಡು ಈ ನ್ಯಾಯಾಲಯಕ್ಕೆ ಇವತ್ತು ನ್ಯಾಯಾಧೀಶರು ತೀರ್ಪು ಅದನ್ನು ಪ್ರಶ್ನಿಸಿ ನಾವು ಮೇಲೆ ಇನ್ನೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ಕೇಳುವಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ. ಯಾಕಂದರೆ ಕಳೆದ 5 ವರ್ಷ ಈ ರಾಜ್ಯದಲ್ಲಿ ಜನ ನೋಡಿದ್ದಾರೆ. ಅವರ ಆಡಳಿತವನ್ನು ಕೂಡ ಇವತ್ತು ನೋಡಿದ್ದಾರೆ. ಯಾಕಂದರೆ ಎಷ್ಟು ಸ್ವಚ್ಛವಾದ ಆಡಳಿತವನ್ನು ಈ ರಾಜ್ಯದ ಜನತೆಗೆ, ಬಡವರಿಗೆ, ಇವತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟಿದ್ದಂಥ ನಾಯಕರು. ಈ ದೇಶದಲ್ಲಿ ಏನು ಕಳೆದ ಸ್ವಲ್ಪ ವರ್ಷಗಳಿಂದ ಏನೋ ಒಂದು ದ್ವೇಷದ ರಾಜಕೀಯ ನಡೀತಾ ಇದೆ. ಏನು ಇವತ್ತು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಈ ದ್ವೇಷದ ರಾಜಕೀಯ ಪ್ರಾರಂಭ ಆಗಿದೆ. ಎಲ್ಲವನ್ನು ಕೂಡ ಅವ್ರ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಒಂದು ಆಸೆ ಇದೆ. ಯಾಕಂದರೆ ಅದಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ತೀರ್ಪು ಕೊಟ್ಟಿದ್ದಾರೆ ಜನರು. ಇವತ್ತು ಇವರು ಮಾಡಿರುವಂಥ ಕಾರ್ಯ ಏನು ಹಿಟ್ಲರ್ ಅಂತಾರಲ್ಲ, ಇವರು ಹಿಟ್ಲರ್ ಹಾಕೊಂಡ್ರ ಈ ದೇಶವನ್ನು ಇವರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ. ಅದು ಸಾಧ್ಯ ಇಲ್ಲ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು. ಎಲ್ಲದರಲ್ಲಿಯೂ ಹಸ್ತಕ್ಷೇಪವನ್ನು ಮಾಡಿದರೆ ಇದು ಪರಿಸ್ಥಿತಿ ಕೆಟ್ಟೇ ಕೆಡುತ್ತೆ ದೇಶದ. ಮತ್ತು ನ್ಯಾಯಾಂಗದ ಮೇಲೆ ಭಾಳಷ್ಟು ವಿಶ್ವಾಸ ಇಟ್ಟಿವಿ ನಾವು. ಯಾಕಂದ್ರೆ ನ್ಯಾಯಾಂಗ ಆದ ಮೇಲೆ ಭಾಳ ಉನ್ನತ ಸ್ಥಾನಕ್ಕೆ ನಾವು ಅದ್ರ ಮೇಲೆ ಅಪಾರವಾದ ನಂಬಿಕೆ, ಗೌರವ, ಶ್ರದ್ಧೆ ನಮ್ಮಲ್ಲಿ ಇದೆ. ಆ ನಿಟ್ಟಿನಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಮುಂದುವರೆದು ಡಬಲ್ ಬೆಂಚ್ ಇರ್ತೈತಿ. ಇನ್ನು ನಾಲೆಗಳಿಗೆ ನೀರು ಹರಿಸುವಂತಹ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಪಂಪ್ಸೆಟ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇತ್ತು. ಈ ಪಂಪ್ಸೆಟ್ಗಳ ಅಳವಡಿಕೆಯನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ಹೊಸ ಕಾನೂನನ್ನು ತರಲಾಗ್ತಾ ಇದೆ. ನಾಲೆಯ 2 ಕಡೆಗಳಲ್ಲೂ ಕೂಡ ಅರ್ಧ ಕಿಲೋಮೀಟರ್ ಪಂಪ್ಸೆಟ್ ಅಳವಡಿಕೆ ಮಾಡೋ ಹಾಗಿಲ್ಲ. ಒಂದು ನಾಲೆ ಹರಿದು ಹೋಗ್ತಾ ಇದೆ ಅಂತಂದರೆ ಅದರ 2 ಕಡೆಗಳಲ್ಲಿ, ಅಂದರೆ ನಾಲೆ ಹೋಗ್ತಾ ಇರುವಾಗ ಲೆಫ್ಟು ರೈಟು 2 ಕಡೆಯಲ್ಲೂ ಕೂಡ ಅರ್ಧ ಕಿಲೋಮೀಟರ್ವರೆಗೆ ಯಾವುದೇ ಪಂಪ್ ಸೆಟ್ಗಳನ್ನು ಅಳವಡಿಕೆ ಮಾಡುವಂತಿಲ್ಲ. ಡಿಸಿಎಂ ಹಾಗೂ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಈ ಆದೇಶ ಹೊರಡಿಸಿದ್ದಾರೆ. ಇನ್ನು ಕೊನೆಯ ಭಾಗದ ರೈತರೇನಿದ್ದಾರೆ, ಅಂದರೆ ಈ ನಾಲೆಯ ಕೊನೆಯ ಭಾಗದಲ್ಲಿ ಬರುವಂತಹ ರೈತರಿಗೆ ನೀರು ಪೂರೈಕೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರ ಕೈಗೊಂಡಿದೆ. ಇನ್ನು ಕೆರೆ ಕಟ್ಟೆಗಳನ್ನು ತುಂಬಿಸುವಂತಹ ಒಂದು ಉದ್ದೇಶ ಕೂಡ ಇಟ್ಕೊಳ್ಳಲಾಗಿದೆ. ಕೆರೆ ಕಟ್ಟೆಗಳನ್ನು ತುಂಬಿಸಿದಾಗ ಮಾತ್ರ ಒಂದು ನೆಲಮಟ್ಟದಲ್ಲೂ ಕೂಡ ನೀರು ಹೆಚ್ಚಳವಾಗುತ್ತೆ. ಹೀಗಾಗಿ ಪಂಪ್ ಸೆಟ್ಗಳನ್ನು ಅಳವಡಿಕೆ ಮಾಡದಂತೆ ಕಾನೂನು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈ ಆದೇಶ ಹೊರಡಿಸಿದ್ದಾರೆ. ಎತ್ತಿನ ಹೊಳೆಗಾಗಿ ಈ ಕಾನೂನು ತಂದಿದ್ದೀವಿ, ಅದನ್ನೇ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಜಾರಿಗೊಳಿಸಲಾಗುತ್ತೆ ಅಂತ ಮಾತನಾಡಿದ್ದಾರೆ. ಅದಕ್ಕೆ ಒಂದು ಹೊಸ ಕಾನೂನು ತಗೊಬಂದಿದ್ದೀವಿ. ಯಾರು ಮಧ್ಯದಲ್ಲಿ ಪಂಪ್ ಸೆಟ್ನ ಹಾಕಬಾರ್ದು, ಅರ್ಧ ಕಿಲೋಮೀಟ್ರ್ ಆ ಕಡೆ ಈ ಕಡೆ ಎಲ್ಲ ನಿಲ್ಲಿಸ್ಬೇಕು ಅಂತ ಎತ್ತಿನೊಳಗೋಸ್ಕರ ತಂದುಬಿಟ್ಟಿದ್ದೀನಿ. ಅದನ್ನು ಪ್ರಯೋಗ ಮಾಡ್ತೀವಿ.
ಮಾಡಿ ಇವತ್ತೆಲ್ಲ ನಾಳೆ ಮಾಡಲೇಬೇಕಲ್ಲಪ್ಪ. ರೈತರೇ ಸಹಕಾರ ಕೊಡ್ತಾರೆ ಅದಕ್ಕೆ, ರೈತರೇ ಸಾಕು. ಯಾರು ರೈತರು ಕೊಡಲ್ಲ ಅಂತ, ಅವರು ರೈತರು ಇವರು ರೈತರಲ್ವ. ಏನಪ್ಪ ಅಂತ ನಾವು ಸ್ವಲ್ಪ ಇದನ್ನು ಕ್ಯಾನಲ್ಗಳೆಲ್ಲ ಕ್ಲೀನಾಗಿ ರಿಪೇರಿ ಮಾಡಬೇಕು. ಅದಕ್ಕೋಸ್ಕರ ಇವ್ರು ರಕ್ಷಣೆ ಮಾಡಬೇಕು ಅಂತಲೇ ಇಂಥ ಕಾನೂನುಗಳು ತೊಗೊಂಡು ಬಂದಿರೋದು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.